ನಮಸ್ಕಾರ ಬಿ.ಎಡ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟ್ ಆಗಿದೆ. ಇವತ್ತು ಏನು ಫಸ್ಟ್ ರೌಂಡಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡಿದ್ರು ಅದರಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಅಡ್ಮಿಷನ್ ಆಗಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿ ಅಥವಾ ಅಡ್ಮಿಷನ್ ಹೋಗದೇ ಇರುವಂತಹ ಒಂದು ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಈಗ ಡಾಟಾ ಬೇಸ್ ರೆಡಿ ಮಾಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಅಂದರೆ ಯಾವ ಕಾಲೇಜಲ್ಲಿ ಯಾವ ಕಾಸ್ಟಲ್ಲಿ ಎಷ್ಟು ಸೀಟ್ಗಳು ಇನ್ನೂ ಬ್ಯಾಲೆನ್ಸ್ ಇವೆ ಅನ್ನೋದನ್ನು ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು 16ನೇ ತಾರೀಕಿಗೆ ಆ್ಯಸ್ ಪರ್ ದ ಅವರ ಒಂದು ನೋಟಿಸಿಫಿಕೇಷನ್ ಏನೋ ಇದಿದೆ, ಸ್ಕೆಡ್ಯೂಲ್ ಇದೆ, ಅದರ ಪ್ರಕಾರ ಇವತ್ತು ಏನಾಗುತ್ತೆ ಅಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನೇ ಬಿಡ್ತಾರೆ. ಬಟ್ ಸದ್ಯಕ್ಕೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಎಂಗೇಜ್ ಅಂತ ಬರ್ತಾ ಇದೆ, ಸರ್ವರ್ ಎರರ್ ಅಂತ ಬರ್ತಾ ಇದೆ. ಬಿಕಾಸ್ ಆಫ್ ನಿಮ್ಮ ಒಂದು ಮುಂದಿನ ಪ್ರಕ್ರಿಯೆಗೆ, ಎರಡನೇ ಸುತ್ತಿನ ಪ್ರಕ್ರಿಯೆಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕಾಗುತ್ತೆ. ಮತ್ತು ನಾಳೆಯಿಂದ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಅಂದರೆ ಯಾರೆಲ್ಲ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿರಲಿಲ್ಲ ಮತ್ತು ಸೀಟ್ ಸಿಕ್ಕಿರೂ ಕೂಡ ಅಡ್ಮಿಷನ್ ಆಗಿರಲಿಲ್ಲ, ಆಮೇಲೆ ಫಸ್ಟ್ ರೌಂಡಲ್ಲಿ ಯಾರು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂಥವ್ರುಗಳಿಗೆ ಮತ್ತೇನು ಮಾಡ್ಬೋದು ಅಂತಂದರೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಕಾಯಬೇಕಾಗತ್ತೆ. ಸೊ ಅದಕ್ಕೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತು ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ನೋಡಿಕೊಂಡು ನೀವು ನಾಳೆಗೆ ಏನು ಮಾಡಬೇಕಾಗತ್ತೆ ಅಂತಂದರೆ ಮತ್ತೆ ನೀವು ಕಾಲೇಜುಗಳನ್ನು ಸೇರಿಸಬೇಕಾಗತ್ತೆ. ಯಾವ ಕಾಲೇಜಲ್ಲಿ ಸೀಟ್ ಇಲ್ಲಲ್ಲ ಅದನ್ನು ಡಿಲೀಟ್ ಮಾಡಬೇಕು. ಯಾವ ಕಾಲೇಜಲ್ಲಿ ನಿಮ್ಗೆ ಇಷ್ಟ ಇದೆಯೋ, ಕಾಲೇಜಲ್ಲಿ ಸೀಟ್ ಇದ್ದಾವೆ ಅವುಗಳನ್ನು ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಬಟ್ ಸದ್ಯಕ್ಕೆ ಸರ್ವರ್ ಬಿಜಿ ಬರ್ತಾ ಇದೆ. ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿಲಿ ಸರ್ವರ್ ಕಾಂಟ್ ರೀಚ್ ಅಂದರೆ ಈಗ ಅಪ್ಡೇಟ್ ಆಗ್ತಾ ಇದೆ, ಹೀಗಾಗಿ ಸ್ವಲ್ಪ ಸರ್ವರ್ ಬಿಜಿ ಆಗಿದೆ. ಇದು ನಿಮಗೆ ಈವ್ನಿಂಗ್ ತನಕನೂ ಅಥವಾ ಇನ್ನೊಂದು 1-2 ಅವರಲ್ಲಿ ಅಪ್ಡೇಟ್ ಆಗ್ಬೋದು ಅಂತ ಎಕ್ಸೆಪ್ಟೆಡ್ ಮಾಡಿದ್ದೇನೆ. ಅಥವಾ ಕಂಪ್ಯೂಟ್ರಲ್ಲಿ ಓಪನ್ ಮಾಡಿ ನೋಡಿ, ಓಪನ್ ಆಗ್ಬೋದು. ಬಟ್ ನನ್ನ ಮೊಬೈಲಿನ ತೋರಿಸ್ತಾ ಇರೋದು ಇವಾಗ ಓಪನ್ ಆಗ್ತಾ ಇಲ್ಲ.